ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಜಿಲ್ಲೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಈ ಮೂಲಕ ಒಟ್ಟು 34 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಲಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸಮರ್ಥ ಶಾಮನೂರು, ಮಲ್ಲಿಕಾರ್ಜುನ್ ಮತ್ತು ಬಿಜೆಪಿಯಿಂದ ಶ್ರೀನಿವಾಸ್ ದಾಸಕರಿಯಪ್ಪ ಸೇರಿದಂತೆ ಒಟ್ಟು 14 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ದಾವಣಗೆರೆಯಲ್ಲಿ 68.74% ಮತದಾನ ದಾಖಲಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ 68.74% ವೋಟಿಂಗ್ ನಡೆದಿದೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಚುನಾವಣೆಗೆ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಈ ಮೂಲಕ 20 ಅಭ್ಯರ್ಥಿಗಳ ಭವಿಷ್ಯ ಮತ ಪೆಟ್ಟಿಗೆ ಸೇರಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಉಮೇಶ್ ಮೇಟಿ ಮತ್ತು ಬಿಜೆಪಿಯ ವೀರಣ್ಣ ಚರಂತಿಮಠ್ ಸೇರಿದಂತೆ ಒಟ್ಟು 20 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬಾಗಲಕೋಟೆಯಲ್ಲಿ 68.43% ಮತದಾನ ದಾಖಲಾಗಿದೆ. ಬಾಗಲಕೋಟೆಯಲ್ಲಿ 68.43% ಮತದಾನ ಆಗಿದೆ. ಬೈ ಎಲೆಕ್ಷನ್ ಕಣದಲ್ಲಿ ಜಣಜಣ ಕಾಂಚಾಣದ ಸದ್ದು ಮಾಡಿದೆ. ಬಾಗಲಕೋಟೆ ಬಾಂಬೆ ಕಾಲೋನಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಜಾಫರ್ ಬೇಪಾರಿ ಎಂಬಾತ ಹಣ ಹಂಚಿಕೆ ಮಾಡಿದ್ದಾನೆ ಎನ್ನಲಾದ ವಿಡಿಯೋ ಸಿಕ್ಕಿದೆ. ಹಣ ಪಡೆಯುವುದಕ್ಕೆ ಜನರು ಮುಗಿಬಿದ್ದಿದ್ದಾರೆ. ಇತ್ತ ದಾವಣಗೆರೆ ನಗರದ ಮಿಲ್ಲತ್ ಸ್ಕೂಲ್ ಬಳಿ ನಮಗೆ ಹಣ ನೀಡಿಲ್ಲ ಅಂತ ಜನ ಪ್ರತಿಭಟನೆಯೂ ಮಾಡಿದರು. ಬೇರೆಯವರಿಗೆ ಕಾಂಗ್ರೆಸ್ನವರು ಹಣ ಕೊಟ್ಟಿದ್ದಾರೆ, ನಮಗ್ ಕೊಟ್ಟಿಲ್ಲ. ಪಕ್ಕದ ಮನೆಯವರಿಗೆ 2,000 ಹಣ ಕೊಟ್ಟಿದ್ದಾರೆ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡಿದ್ರು. ಬೈ ಎಲೆಕ್ಷನ್ ಕಣದಲ್ಲಿ ಜಣಜಣ ಕಾಂಚಾಣ ಸದ್ದು ಮಾಡಿಬಿಟ್ಟಿದೆ. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡದಲ್ಲಿ ವೋಟಿಂಗ್ ಮುಂದುವರೆದಿದ್ದು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಜನರ ಮನಸ್ಸಿನಲ್ಲಿ ಬಿಜೆಪಿ ಬಂದಾಗಿದೆ. ಈ ಬಾರಿ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ನಿಶ್ಚಿತ. ದಕ್ಷಿಣದಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ. ಬಿಜೆಪಿಗೆ ಈ ಬಾರಿ ಉತ್ತಮ ಅವಕಾಶ ಇದೆ, ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇದೆ ಅಂತ ಹೇಳಿದರು. ಧಾರವಾಡ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಸಂಕಷ್ಟ ತಪ್ಪಿಲ್ಲ. ಹೊರಬೀಳಬೇಕಿದ್ದಂತ ಅಂತಿಮ ತೀರ್ಪು ಮುಂದೂಡಿಕೆ ಆಗಿದೆ. ಕೊಲೆ ಪ್ರಕರಣದ ಟ್ರಯಲ್ ನಡೆಸಿ ತೀರ್ಪು ಕಾಯ್ದಿರಿಸಿದ ಕೋರ್ಟ್ ಇದೀಗ ಏಪ್ರಿಲ್ 15ಕ್ಕೆ ತೀರ್ಪನ್ನ ಮುಂದೂಡಿಕೆ ಮಾಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸಿದೆ. ವಿನಯ್ ಕುಲಕರ್ಣಿಗೆ ಢವಢವ ಶುರುವಾಗಿದೆ. ರಾಜ್ಯ ರಾಜಕೀಯದಲ್ಲಿ ಆರ್ಎಸ್ಎಸ್ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ವಿಷ ಸರ್ಪದ ಹೇಳಿಕೆ ವಿಚಾರಕ್ಕೆ ಸಂಘರ್ಷ ಜೋರಾಗ್ತಾ ಇದೆ. ಖರ್ಗೆ ಗಾಂಧಿ ಕುಟುಂಬದ ರಕ್ಷಣೆ ಪಡೆಯುವುದಕ್ಕೆ ಮೋದಿ ಆರ್ಎಸ್ಎಸ್ ಬಿಜೆಪಿಗೆ ಟೀಕಿಸುವುದನ್ನ ರೂಢಿಗತ ಮಾಡಿಕೊಂಡಿದ್ದಾರೆ ಅಂತ ಟೀಕೆ ಮಾಡಿದ್ರು. ಇದಕ್ಕೆ ಈಗ ಕಾಂಗ್ರೆಸ್ ಮುಗಿಬಿದ್ದಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತ ಶಾಸಕ ಆನೇಕಲ್ ಶಿವಣ್ಣ ಹಾಗೂ ರಮೇಶ್ ಬಾಬು ಛಲವಾದಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಂಚರಾಜ್ಯಗಳ ಚುನಾವಣಾ ಪ್ರಚಾರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆರ್ಎಸ್ಎಸ್ ಹಾಗೂ ಬಿಜೆಪಿ ವಿಷಕಾರಿ ಹಾವು ಅಂತ ಹೇಳಿದ್ದು ದೇಶದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಿನ ಕಾಳಗಕ್ಕೆ ಕಾರಣ ಆಗಿದೆ. ಖರ್ಗೆ ಗಾಂಧಿ ಕುಟುಂಬದ ರಕ್ಷಣೆ ಪಡೆಯುವುದಕ್ಕೆ ಮೋದಿ ಆರ್ಎಸ್ಎಸ್ ಹಾಗೂ ಬಿಜೆಪಿಗೆ ಟೀಕಿಸುವುದನ್ನ ರೂಢಿಗತ ಮಾಡಿಕೊಂಡಿದ್ದಾರೆ ಅಂತ ಛಲವಾದಿ ನಾರಾಯಣಸ್ವಾಮಿ ಟೀಕೆ ಮಾಡಿದ್ರು. ಇದಕ್ಕೆ ಇವತ್ತು ಕಾಂಗ್ರೆಸ್ ನಾಯಕರು ಡಿಚ್ಚಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಈ ವಾರ್ ಈಗ ತಾರಕಕ್ಕೇರಿದೆ. ಇನ್ನು ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತ ಶಾಸಕ ಆನೇಕಲ್ ಶಿವಣ್ಣ ಹಾಗೂ ರಮೇಶ್ ಬಾಬು ಛಲವಾದಿಗೆ ಎಚ್ಚರಿಕೆ ಕೊಟ್ಟರು. ಮನೆ ಮಗನಂತೆ ಇದ್ದು ತಿಂದ ಮನೆಗೆ ದ್ರೋಹ ಬಗೆಯುವಂತ ಕೆಲಸ ಛಲವಾದಿ ನಾರಾಯಣಸ್ವಾಮಿ ಮಾಡ್ತಾ ಇದ್ದಾರೆ. ಇದೇ ಧೋರಣೆ ಮುಂದುವರೆದರೆ ಛಲವಾದಿ ನಾರಾಯಣಸ್ವಾಮಿಗೆ ತಕ್ಕ ಉತ್ತರ ಕೊಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ರು. ಇನ್ನೊಂದು ಹೆಜ್ಜೆ ಮುಂದೆ ಹೋದಂತ ಪರಿಷತ್ ಸದಸ್ಯ ರಮೇಶ್ ಬಾಬು, ನೀನು ಕಾಂಗ್ರೆಸ್ನಲ್ಲಿದ್ದಾಗ ಖರ್ಗೆ ಮನೆಯ ಮುಂದೆ ಗೇಟ್ ಕೀಪರ್ ಆಗಿ ಕೆಲಸ ಮಾಡಿದ್ದು ನೋಡಿದ್ದೇನೆ ಅಂತ ಟೀಕಿಸಿದ್ರು. ಮಂಡ್ಯ ಜಿಲ್ಲೆಯ ಬಿಜೆಪಿ ಜೆಡಿಎಸ್ ದೋಸ್ತಿಯಲ್ಲಿನ ಬಿರುಕು ಜೋರಾಗ್ತಾ ಇದೆ. ನೀವು ಬಿಜೆಪಿ ಕಾರ್ಯಕರ್ತರು ಮುಖಂಡರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀರಿ ಅಂತ ಎಚ್ಡಿ ಕುಮಾರಸ್ವಾಮಿ ಮುಂದೆನೆ ಜೆಡಿಎಸ್ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದರು. ಶ್ರೀರಂಗಪಟ್ಟಣದ ರೈಲ್ವೆ ನಿಲ್ದಾಣ ಪರಿಶೀಲನೆಗೆ ಎಚ್ಡಿ ಕುಮಾರಸ್ವಾಮಿ ಬಂದಿದ್ರು. ಈ ವೇಳೆ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರನ್ನ ಕಡೆಗಣಿಸಿದ್ದೀರಿ ಅಂತ ಬೆಂಬಲಿಗರು ಬೇಸರ ಹೊರಹಾಕಿದರು. ನಾನು ಅಭಿವೃದ್ಧಿ ಕೆಲಸಕ್ಕೆ ಬಂದಿದ್ದೇನೆ, ರಾಜಕೀಯ ಮಾಡೋದಕ್ಕೆ ಬಂದಿಲ್ಲ, ಅನ್ಯತಾ ಭಾವಿಸಬೇಡಿ ಅಂತ ಕುಮಾರಸ್ವಾಮಿ ಸಮಾಧಾನ ಪಡಿಸಿದ್ದಾರೆ. ರಸ್ತೆ ಅಗಲೀಕರಣ ವೇಳೆ ಗುಡ್ಡ ಕುಸಿದು ಓರ್ವ ಹೊರ ರಾಜ್ಯದ ಕಾರ್ಮಿಕ ಸೇರಿದಂತೆ 3 ಸಾವನ್ನಪ್ಪಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ನಲ್ಲಿ ನಡೆದಿದೆ. ರಾಘವೇಂದ್ರ, ರಾಜು
ಮತ್ತು ಶಬ್ಬೀರ್ ಮೃತರು. ಘಟನಾ ಸ್ಥಳದಲ್ಲಿ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ಮಾಡಿದ್ರು. ಇನ್ನು ಕುಂದಾಪುರ ಶಿವಮೊಗ್ಗ ಹೆದ್ದಾರಿಯಲ್ಲಿ ಸಂಚಾರ ಅವ್ಯವಸ್ಥೆ ಉಂಟಾಗಿದ್ದು, ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಐಪಿಎಲ್ ಟೂರ್ನಿಯಲ್ಲಿ ಒಂದೊಂದು ಮ್ಯಾಚ್ ಕೂಡ ಸಖತ್ ಥ್ರಿಲ್ಲಿಂಗ್ ಆಗ್ತಾ ಇದೆ. ಒಂದೊಂದು ಮ್ಯಾಚ್ನಲ್ಲೂ ಒಬ್ಬೊಬ್ಬ ಪ್ಲೇಯರ್ ರಣರೋಚಕವಾಗಿ ಆಡ್ತಿದ್ದಾರೆ. ಇಂಥದ್ರ ಮಧ್ಯೆ ಸೈಲೆಂಟ್ ಆಗಿ ಬುಕ್ಕಿಗಳ ಕಾರ್ಯಾಚರಣೆ ಕೂಡ ನಡೆದೋಗಿದೆ. ಫೇಸ್ಬುಕ್, ಇನ್ಸ್ಟಾದಲ್ಲಿ ಆಕರ್ಷಕ ಜಾಹೀರಾತು ನೀಡಿ ಇಂತಿಷ್ಟು ಹಣ ಕಟ್ಟಿದ್ರೆ ಹಣ ಡಬಲ್ ಆಗುತ್ತೆ ಅಂತೇಳಿ ಜನರನ್ನ ನಂಬಿಸಲಾಗ್ತಾ ಇದೆ. ಒಮ್ಮೆ ಇವರ ಸಂಪರ್ಕಕ್ಕೆ ಹೋದ್ರೆ ಸಾಕು, ನಿಮ್ಮ ಬ್ಯಾಂಕ್ ಅಕೌಂಟ್ ಖಾಲಿ ಆಗೋದಂತೂ ಗ್ಯಾರಂಟಿ. ಸದ್ಯ ಸಿಸಿಬಿ ಪೊಲೀಸರು 3 ಪ್ರಮುಖ ನಂಬರ್ಗಳನ್ನ ಪತ್ತೆ ಹಚ್ಚಿದ್ದಾರೆ. ಐಪಿಎಲ್ ಪ್ರಿಯರು ಈಗ ಹುಷಾರಾಗಿರಬೇಕು ಅಂತ ಎಚ್ಚರಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಾಡಿನಲ್ಲಿ ನಾಪತ್ತೆಯಾದ ಬಾಲಕಿ ಪತ್ತೆಗಾಗಿ ಜಿಲ್ಲಾ ಪೊಲೀಸ್ ಪಡೆಗೆ ಬೆನ್ನು ಬಿದ್ದಿದೆ. ಬಾಲಕಿ ನಾಪತ್ತೆ ಆಗಿ 2 ರಾತ್ರಿಗಳು ಕಳೆದರೂ ಕೂಡ ಬಾಲಕಿ ಎಲ್ಲಿದ್ದಾಳೆ ಎನ್ನುವ ಸುಳಿವು ಸಿಗದ ಕಾರಣ ಬಾಲಕಿಯ ಹೆಜ್ಜೆ ಗುರುತುಗಳನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಇದೀಗ ಸಿಡಿಆರ್ ಮೊರೆ ಹೋಗಿದ್ದು, ಬಾಲಕಿ ಹೊರಟ ಸ್ಥಳದಿಂದ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಅಲ್ಲದೆ ಸ್ಟಾರ್ಟಿಂಗ್ನಿಂದ ಎಂಡ್ವರೆಗೂ ರಿವರ್ಸ್ ಶಿಫ್ಟ್ನಲ್ಲಿ ತನಿಖೆ ಕೂಡ ಚುರುಕುಗೊಳಿಸಿದ್ದಾರೆ. ಇನ್ನು ಮಾಣಿಕ್ಯಾಧಾರದ ಪ್ರತಿ ಮೂಲೆಯಲ್ಲೂ ಕೂಡ ಶೋಧ ಮುಂದುವರೆಸಿದ್ದಾರೆ. ಕೊಡಗಿನ ಅರಣ್ಯ ಪ್ರದೇಶದಲ್ಲಿ ನಾಪತ್ತೆಯಾಗಿದ್ದಂಥ ಕೇರಳ ಮೂಲದ ಶರಣ್ಯ ಪತ್ತೆಯಾಗಿರುವ ಪ್ರಕರಣ ಇದೀಗ ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. 4 ದಿನ ಊಟ ಇಲ್ಲದೆ ಕಾಡಿನಲ್ಲಿದ್ದಂಥ ವ್ಯಕ್ತಿಯ ಮುಖದಲ್ಲಿ ಇರಬೇಕಾದ ಆಯಾಸ ಆಗ್ಲಿ, ಕಳೆಯಾಗ್ಲಿ ಶರಣ್ಯ ಮುಖದಲ್ಲಿ ಕಾಣಿಸ್ತಾ ಇರಲಿಲ್ಲ. ಇದು ಕೇವಲ ಒಬ್ಬ ವ್ಯಕ್ತಿಯ ನಾಪತ್ತೆ ಪ್ರಕರಣ ಅಲ್ಲ, ಬದಲಾಗಿ ಕೊಡಗಿನ ಪ್ರವಾಸೋದ್ಯಮಕ್ಕೆ ಕಪ್ಪು ಚುಕ್ಕೆ ತರುವ ವ್ಯವಸ್ಥಿತ ಸಂಚು ಎಂಬ ಶಂಕೆ ವ್ಯಕ್ತವಾಗಿದ್ದು ಪ್ರವಾಸಿಗರಲ್ಲಿ ಭೀತಿ ಹುಟ್ಟಿಸಿದೆ. ರಾಯಚೂರಿನಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ರಾಯಚೂರು ಜಿಲ್ಲೆ ಸಿರ್ವಾರ ತಾಲೂಕಿನ ಲಕ್ಕಮಾದನ್ನಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನ ಪರದಾಡುವಂತಾಗ್ಬಿಟ್ಟಿದೆ. ಕಳೆದ 10 ದಿನಗಳಿಂದ ನೀರು ಬಾರದೆ ಕಂಗಾಲಾಗಿರುವಂತಹ ಗ್ರಾಮಸ್ಥರು ತಾಲೂಕು ಪಂಚಾಯತ್ ಇಒ ಶಶಿಧರ್ ಸ್ವಾಮಿಗೆ ತರಾಟೆಗೆ ತೆಗೆದುಕೊಂಡ್ರು. ಕೂಡಲೇ ನೀರು ಬಿಡದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತಾನೂ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧ ದಿನ ಕಳೆದಂತೆ ಜನಸಾಮಾನ್ಯರ ಬದುಕನ್ನ ದುಸ್ತರಗೊಳಿಸ್ತಾ ಇದೆ. ಐಪಿಎಲ್ ಟಿಕೆಟ್ಗಾಗಿ ಕಿತ್ತಾಡೋ ಜನನಾಯಕರು ನ್ಯಾಯಕ್ಕಾಗಿ ಬೀದಿಗೆ ನಿಂತರೂ ಧ್ವನಿ ಎತ್ತದೇ ಇರೋದು ಆಟೋ ಚಾಲಕರ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಆಟೋ ಎಲ್ಪಿಜಿಗಾಗಿ ಇಡೀ ದಿನ ಸರತಿ ಸಾಲಿನಲ್ಲಿ ನಿಂತರೂ ಕೂಡ ನಮ್ಮನ್ನಾಳುವಂತ ರಾಜಕಾರಣಿಗಳಿಗೆ ಇದು ಯಾಕೆ ಕಾಣಿಸ್ತಾ ಇಲ್ಲ ಅಂತ ಬೇಸರ ಹೊರ ಹಾಕಿದ್ದಾರೆ. ಖಾಸಗಿ ಬಂಕ್ಗಳಲ್ಲಿ ಹೋಗೋಣ ಅಂದ್ರೆ ಮನಸ್ಸಿಗೆ ಬಂದ ದರವನ್ನ ವಿಧಿಸ್ತಾರೆ. ಹೀಗಾದ್ರೆ ಜೀವನ ನಡೆಸೋದಾದ್ರೂ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಯುದ್ಧ ನಿಂತರೂ ಕೂಡ ಆಟೋ ಚಾಲಕರ ಬವಣೆ ನಿಲ್ತಾ ಇಲ್ಲ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ನಾಯ್ಡು ಅವರಿಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ರಜತ್ಗೆ ಬರೋಬ್ಬರಿ 3 ಬಾರಿ ನೋಟಿಸ್ ನೀಡಿದ್ರು. ಆದರೆ 3 ನೋಟಿಸ್ಗಳಿಗೂ ಕೂಡ ಕ್ಯಾರೆ ಎನ್ನದೆ ವಿಚಾರಣೆಗೆ ಹಾಜರಾಗದೆ ರಜತ್ ಗೈರು ಹಾಜರಾಗಿದ್ದಾರೆ. ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಕೆಆರ್ಪುರ ಪೊಲೀಸರು ಇದೀಗ ರಜತ್ ವಿರುದ್ಧ ನಾಟ್ ಅರೆಸ್ಟೆಡ್ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ನಿರ್ಧರಿಸಿದ್ದಾರೆ. ಹುಣಸೂರು ಕಟ್ಟೆ ಮಳಲವಾಡಿ ಬಳಿ ಗೋ ಸಾಗಾಟ ವ್ಯಾನ್ ತಡೆದಿದ್ದಕ್ಕೆ 4 ವ್ಯಕ್ತಿಗಳು ಹಿಂದೂ ಸಂಘಟನೆಯ ಯುವಕರು ಚಂದ್ರಮೌಳಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಮುಸ್ಲಿಂ ಯುವಕರಿಂದ ಹಲ್ಲೆ ನಡೆದಿದೆ ಅಂತ ಆರೋಪ ಮಾಡಲಾಗಿದೆ. ಚಂದ್ರಮೌಳಿ ಹುಣಸೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಹುಣಸೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಬಾಗಲೂರು ರಸ್ತೆಯಲ್ಲಿ ವ್ಯಕ್ತಿಯೋರ್ವನು ಪ್ರಜ್ಞೆ ಇಲ್ಲದೆ ಝೋಂಬಿಯಂತೆ ವರ್ತಿಸ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಆತಂಕ ಮೂಡಿಸಿದ್ದು, ಈ ಬಗ್ಗೆ ನಟ ದುನಿಯಾ ವಿಜಯ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ತಮ್ಮ ಭೀಮಾ ಸಿನಿಮಾದ ಮೂಲಕ ಈಗಾಗಲೇ ಡ್ರಗ್ಸ್ ಮಾಫಿಯಾ ವಿರುದ್ಧ ಧ್ವನಿ ಎತ್ತಿದ್ದ ವಿಜಯ್ ಈ ವಿಡಿಯೋ ನೋಡಿ ಆತಂಕಗೊಂಡು ಇದು ಝೋಂಬಿ ಡ್ರಗ್ಸ್ ಇರಬಹುದು ಅಂತ ಶಂಕಿಸಿದ್ದಾರೆ. ಡ್ರಗ್ಸ್ ಜಾಲವನ್ನ ಬೇರು ಸಹಿತ ಕಿತ್ತೆಸೆಯುವಂತೆ ಪೊಲೀಸ್ ಇಲಾಖೆಗೂ ಸ್ಯಾಂಡಲ್ವುಡ್ ಸಲಗ ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಝೋಂಬಿ ಡ್ರಗ್ಸ್ ಸೇವನೆ ಅಂತ ಸುಳ್ಳು ಸುದ್ದಿ ಪ್ರಚಾರ ನಡೆಸಿದರೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಅಂತ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಬಾಗಲೂರು ರಸ್ತೆಯಲ್ಲಿ ವ್ಯಕ್ತಿಯೊಬ್ಬ ಅರೆಪ್ರಜ್ಞನಾಗಿ ನಡೆದುಕೊಂಡು ಹೋಗುವ ವಿಡಿಯೋ ವೈರಲ್ ಆಗಿತ್ತು. ಈ ವಿಡಿಯೋ ಸತ್ಯಾಸತ್ಯತೆ ಪರಿಶೀಲಿಸಿ ಆಯುಕ್ತರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ವ್ಯಕ್ತಿಗೆ ಸಂಧಿವಾತ ಇದ್ದು
ವೈದ್ಯರು ನೀಡಿದ ನೋವು ನಿವಾರಕ ಔಷಧಿಗಳೊಂದಿಗೆ ಮದ್ಯ ಸೇವಿಸಿದ್ರು. ಇದರಿಂದ ಆತ ಒಂದೇ ಕಡೆ ನಿಂತಿರುವ ಸ್ಥಿತಿಯಲ್ಲಿ ಇರುವಂತೆ ವಿಡಿಯೋದಲ್ಲಿ ಗೋಚರ ಆಗಿತ್ತು. ಝೋಂಬಿ ಡ್ರಗ್ಸ್ ಸೇವನೆಯಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಪ್ರಚಾರ ಮಾಡಲಾಗಿದೆ ಅಂತ ಆಯುಕ್ತರು ತಿಳಿಸಿದ್ದಾರೆ.